आप देख रहे हैं सेवन न्यूज। मैं आपके साथ मोहम्मद सलमान जुनैदी। ಮಾಧ್ಯಮಗೋಷ್ಠಿಗೆ ಆಗಮಿಸಿದ ಎಲ್ಲ ಗೌರವಾನ್ವಿತ ಮಾಧ್ಯಮ ಮಿತ್ರರನ್ನು ಗೌರವದಿಂದ ಸ್ವಾಗತಿಸುತ್ತಾ ಇಂದಿನ ಮಾಧ್ಯಮಗೋಷ್ಠಿಯನ್ನು ಪ್ರಾರಂಭಿಸುತ್ತೇವೆ. ಇಂದಿನ ಮಾಧ್ಯಮಗೋಷ್ಠಿಯ ವಿಷಯ ಬಿಜೆಪಿಯ ರಾಷ್ಟ್ರೀಯ ಹಿಡ್ಕೊಂಡು ನಮ್ಮ ಜಿಲ್ಲೆಯ ನಾಯಕರಾದ ಬಸನಗೌಡರವರೆಗೆ ಕಾಂಗ್ರೆಸ್ ಪಕ್ಷದ ಬಗ್ಗೆ, ಕಾಂಗ್ರೆಸ್ ನಾಯಕರ ಬಗ್ಗೆ, ರಾಹುಲ್ ಗಾಂಧಿಯವರ ಬಗ್ಗೆ ಭಾಳ ಅವಹೇಳನಕಾರಿ ಮಾತಾಡ್ತಿದ್ದಾರೆ. ಅದರ ಕುರಿತು ಇತ್ತೀಚೆಗೆ ಬಸನಗೌಡರು ರಾಹುಲ್ ಗಾಂಧಿಯವರನ್ನು ಟೀಕಿಸುತ್ತಾ ರಾಹುಲ್ ಗಾಂಧಿ ಯಾರಿಗೆ ಹುಟ್ಟಿದಾನೆ, ಮುಸ್ಲಿಮರಿಗೆ ಹುಟ್ಟಿದಾನೋ ಕ್ರಿಶ್ಚಿಯನ್ರಿಗೆ ಹುಟ್ಟಿದಾನೋ, ಯಾರಿಗೆ ಹುಟ್ಟಿದಾನೆ ಅಂಥೇಳಿ ಬಹಳ ಅವಹೇಳನಕರವಾಗಿ ಮಾತನಾಡಿದ್ದಾರೆ. ಅದನ್ನು ಈ ಸಂದರ್ಭದಲ್ಲಿ ಮೊದಲನೇದಾಗಿ ನಾವು ಖಂಡಿಸ್ತೀವಿ. ಬಸನಗೌಡರು ಇದೇ ಬಿಜಾಪುರ ನಗರದಲ್ಲಿ ಮುಸ್ಲಿಂ ಟೋಪಿಯನ್ನು ಹಾಕ್ಕೊಂಡು ಗಲ್ಲಿಗಳಲ್ಲಿ ತಿರುಗಾಡಿ ಮುಸ್ಲಿಮರು ಮನೆ ಮನೆ ತಿರುಗ್ತಾ ಇದ್ರು. ಅವಾಗ ಜನ ಮಾತಾಡ್ತಿದ್ರು, ಇವ ಯಾರಿಗೆ ಹುಟ್ಟ್ಯಾನ, ಮುಸ್ಲಿಂ ಟೋಪಿ ಹಾಕ್ಕೊಂಡು ತಿರುಗಾಡ್ತಾ ಇದ್ದಾನಲ್ಲ, ಏನು ಮುಸ್ಲಿಮ್ರಿಗೆ ಹುಟ್ಟ್ಯಾನ, ಏನು ಹಿಂದೂಗಳಿಗೆ ಹುಟ್ಟ್ಯಾನ ಅಂತ ಮಾತಾಡ್ತಿದ್ರು. ನಾವು ಕೇಳಿದ್ದು, ಆದರೂ ಅದ್ರ ಬಗ್ಗೆ ನಾವು ಗಮನ ಕೊಟ್ಟಿರಲಿಲ್ಲ. ಈಗ ಅದು ನಮಗೆ ನೆನಪಾಗ್ತಾ ಇದೆ. ಜನ ಹಿಂಗೆ ಮಾತಾಡ್ತಿದ್ರಲ್ಲ, ಮತ್ತು ಇವ ಹಿಂಗೆ ಯಾಕೆ ಮಾತಾಡ್ತಾನೆ, ಅವನಿಗೆ ಬಸನಗೌಡಿಗೆ ತನ್ನ ಹುಟ್ಟಿನ ಬಗ್ಗೆ ವಿಶ್ವಾಸ ಇಲ್ಲ, ಏನು ಎಲ್ಲಿ ಇದ್ದೀನಿ, ಏನು ಮಾಡ್ತಾ ಇದ್ದೀನಿ, ಎಲ್ಲಿ ಹುಟ್ಟಿನ ವಿಶ್ವಾಸ ಇಲ್ಲ ಅಂತ ಅನಿಸ್ತದೆ ನಮಗೆ. ಆಮೇಲೆ ಇದೇ ಥರ ಮಹಾರಾಷ್ಟ್ರದ BJP ಬೆಂಬಲಿತ ಶಿಂದೆ ಬಣದ ಸಂಜಯ್ ಗಾಯಕ್ವಾಡ್ ರಾಹುಲ್ ಗಾಂಧಿಯವರ ನಾಲಿಗೆ ಕತ್ತರಿಸಿದವರಿಗೆ 11 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಅದೇ ಥರ ಪಂಜಾಬಿನೊಬ್ಬ ಮಾಜಿ ಶಾಸಕ, ಕಾಂಗ್ರೆಸ್ದಲ್ಲೇ ಬೆಳೆದು ಕಾಂಗ್ರೆಸ್ಸಿನ ಶಾಸಕ ಆಗಿ ಹೋದಂಥ ಒಬ್ಬ ವ್ಯಕ್ತಿ ರಾಹುಲ್ ಗಾಂಧಿಯವರನ್ನು ಮುಗಿಸ್ತೇನೆ, ನಿನ್ನ ಅಜ್ಜಿಗಾದ ಪರಿಸ್ಥಿತಿ ನಿನಗೆ ಮಾಡ್ತೇನೆ ಅಂತೇಳಿ ಹೇಳ್ತಾರೆ. ಅದೇ ಥರ ಅದರ ನಂತರ UPನಲ್ಲಿ ಒಬ್ಬ ಶಾಸಕ ರಾಹುಲ್ ಗಾಂಧಿಯನ್ನು ದೇಶದ್ರೋಹಿ ಅಂತ ಹೇಳಿ ಮಾತಾಡಿದ. ಒಬ್ಬ ಕೇಂದ್ರ ಸಚಿವ ರಾಹುಲ್ ಗಾಂಧಿಯನ್ನು ಮುಗಿಸ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದ. ದಿಲ್ಲಿಯಿಂದ ಇಲ್ಲಿಯವರೆಗೆ ಇಷ್ಟೆಲ್ಲ ಅಸಂಸ್ಕೃತಿ, ಅನಾಗರಿಕತೆ ಮಾತುಗಳನ್ನು ಮಾತಾಡ್ತಾ ಇದ್ದರೂ ಸಹಿತ, ಒಬ್ಬ ಪ್ರತಿಪಕ್ಷದ ನಾಯಕ, ಒಂದು ಪಕ್ಷದ ನಾಯಕನನ್ನು ಈ ಥರ ಮಾತಾಡ್ತಾ ಇದ್ದರೂ ಸಹಿತ ಇವತ್ತಿನವರೆಗೆ ಮೋದಿಯವರಾಗಲಿ ಅಮಿತ್ ಶಾ ಆಗಲಿ ನಾವು ದೇಶದ ಸಂಸ್ಕೃತಿಯನ್ನು ಕಾಪಾಡ್ತೀವಿ ಅಂತ ಹೇಳಿ ಕೊಚ್ಚಿಕೊಳ್ಳುವ ಮೋಹನ್ ಭಾಗವತ್ ಅವರಾಗಲಿ, RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಾಗಲಿ ಈ ವಿಷಯದ ಬಗ್ಗೆ ಚಕಾರ ಶಬ್ದ ಎತ್ತಿಲ್ಲ. ಅಂದರೆ ಇದೇ ಸಂಸ್ಕೃತಿನ, ಇದೇ ಸಭ್ಯತೆನ, ಇದೇ ದೇಶ ಪ್ರೇಮನ ಇವ್ರದ್ದು? ನಾಚಿಕೆಗೆಟ್ಟವ್ರು ಇವರೆಲ್ಲ. ಇದೆಲ್ಲ ಕೇಳಿನೂ ಸುಮ್ ಕೂತಾರಂದ್ರೆ ಇವ್ರಿಗೆ ನಾಚಿಕೆ ಮಾನ ಮರ್ಯಾದಿಲ್ಲ ಅಂತ ಅರ್ಥ. ಇವ್ರಿಗೆ ಏನೂ ಬೇಕಾಗಿಲ್ಲ, ಅಧಿಕಾರ ಬೇಕಾಗಿದೆ, ಹಣ ಬೇಕಾಗಿದೆ ಇವರಿಗೆ. ಇದು ನಮ್ಮ ಭಾರತ ದೇಶದ ಸಂಸ್ಕೃತಿ ಅಲ್ಲ. ಆಮೇಲೆ ಬಸನಗೌಡರು ಹೋದಲ್ಲಿ ಬಂದಲ್ಲಿ ಕೇವಲ ಹಿಂದೂ ಮುಸ್ಲಿಂ ಪಾಕಿಸ್ತಾನ್, ಹಿಂದೂ ಮುಸ್ಲಿಂ ಪಾಕಿಸ್ತಾನ್ ಮಾತಾಡ್ತಾ ಇರ್ತಾರೆ. ಅವರು ಇಷ್ಟು ಸ್ತೋತ್ರ ಮಾಡೋ ಬದಲಿನೇ ಅವ್ರ ಮನೆ ದೇವರಿಗೆ, ಮನೆ ಹಿರಿಯರ ಸ್ತೋತ್ರ ಮಾಡಿದರೆ ಅವ್ರ ಪುಣ್ಯ ಲಭಿಸ್ತಿತ್ತು. ದಿನ ಹೊತ್ತು ಮುಳುಗುವವರೆಗೆ ಮುಸ್ಲಿಮರ ಪಾಕಿಸ್ತಾನದ ಸ್ತೋತ್ರನೇ ಮಾಡ್ತಾ ಇದ್ದಾರೆ ಅವರು. ಔರಂಗಜೇಬ, ಟಿಪ್ಪು ಸುಲ್ತಾನ್ ಇವು ಬಿಟ್ಟರೆ 10 ನಿಮಿಷ ಅವ್ರು ಮಾತಾಡಬೇಕು. ಒಂದೇ ವೇದಿಕೆಯಲ್ಲಿ ನಮ್ಮ ಜೊತೆ ಬರಬೇಕು. ಅವರು ಈ ವಿಷಯ ಬಿಟ್ಟು ದೇಶದ ಬಗ್ಗೆ, ರಾಜ್ಯದ ಬಗ್ಗೆ, ಜಿಲ್ಲೆಯ ಬಗ್ಗೆ ಮಾತಾಡಬೇಕು. ನಾವು ಅವ್ರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಇವು ಬಿಟ್ಟರೆ ಅವ್ರಿಗೆ ಉಸಿರಾಟನೇ ಇಲ್ಲ. ಇವೇ ಅವರು ಉಸಿರಾಟ ಆಗಿಬಿಟ್ಟಿದ್ದಾವೆ ಇವತ್ತು. ನಾಲಿಗೆ ಹದ್ದು ಬಸ್ತಿನಲ್ಲಿ ಇಟ್ಕೋಬೇಕಂತ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ಅವ್ರಿಗೆ ಪ್ರಚೋದನಕಾರಿಗಳು ಭಾಷಣ ಮಾಡಿ ಗಲಭೆ ಎಬ್ಬಿಸೋದು, ದಂಗೆ ಎಬ್ಬಿಸೋದು ಅವ್ರ ಉದ್ದೇಶ ಇದೆ. ಅವ್ರ ಉದ್ದೇಶ ಈಡೇರುವುದಿಲ್ಲ.
ಆಮೇಲೆ ಭಾಳ ಹೇಳ್ತಾರೆ ಇವರು, ಅಂಬೇಡ್ಕರ್ ಹಾಗೆ ಹೇಳಿದ್ರು, ಅಂಬೇಡ್ಕರ್ ಹೀಗೆ ಹೇಳಿದ್ರು, ಸಂವಿಧಾನ ಹಾಗಿದೆ, ಸಂವಿಧಾನ ಹೀಗೆ ಹೇಳಿದೆ. ಸಂವಿಧಾನದ ಬಗ್ಗೆ ಇವ್ರಿಗೆ ನಾಲೆಜ್ ಇಲ್ಲ, ಅದ್ರ ಗಂಧ ಗಾಳಿ ಗೊತ್ತಿಲ್ಲ ಇವ್ರಿಗೆ. ಅಂಬೇಡ್ಕರ್ ಏನು ಬರೆದಿದ್ದಾರೆ ಅದರಲ್ಲಿ ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಅಂಬೇಡ್ಕರ್ ಮುಸ್ಲಿಮರನ್ನ ಪಾಕಿಸ್ತಾನ ಕಳ್ಸಂತ ಬರೆದ್ರು, ಅಂಬೇಡ್ಕರ್ ಮುಸ್ಲಿಮರನ್ನ ಹಾಗೆ ಹೇಳಿದ್ರು, ಹೀಗೆ ಹೇಳಿದ್ರು. ನೀವು ಒಂದು ಅರಿವಿನಲ್ಲಿ ಇಟ್ಕೊಳ್ಳಿ, ನಿಮಗೆ ಬುದ್ಧಿ ಇದ್ರೆ ತಿಳ್ಕೊಳ್ಳಿ. ನಾನು ಹಿಂದೂ ಆಗಿದ್ದೇನೆ, ಸಾಯಿವರೆಗೆ ಹಿಂದೂ ಆಗಿರುವುದಿಲ್ಲ, ಅದಕ್ಕಾಗಿ ನಾನು ಹಿಂದೂ ಧರ್ಮ ಬಿಟ್ಟು ಬೌದ್ಧ ಧರ್ಮ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದಾರೆ. ಇದು ಏನಿದೆ ನಿಮಗೆ ನೆನಪಿದೆಯಾ? ಇದು ಏನಿದೆ ಇತಿಹಾಸದ ಅರಿವಿದೆಯಾ ನಿಮ್ಗೆ? ಇನ್ನು ಅಂಬೇಡ್ಕರ್ ಅವ್ರ ಬಗ್ಗೆ, ದಲಿತರ ಬಗ್ಗೆ ನಿಮ್ಗೆ ಭಾಳ ಕಾಳಜಿ ಇದ್ರೆ ಭಾಳ ಓಲೈಸ್ತೀರಿ ನೀವು. ಎಲ್ಲ ಭಾಷೆಯಾಗಿ ಎದಕ್ಕೆ ಓಲೈಸ್ತೀರಿ? ದಲಿತರನ್ನ ಓಲೈಸ್ಬೇಕಂತೇಳಿ. ಇಡೀ ದೇಶದಲ್ಲಿ ದಲಿತರ ಮೀಸಲಾತಿನ ಕಿತ್ಕೊಳ್ಳೋ ಹುನ್ನಾರ ನಡೆದಿದೆ. ಇವರು BJP ಸರ್ಕಾರ ಬಂದ ತಕ್ಷಣ ಎಲ್ಲ ಸಾರ್ವಜನಿಕ ವಲಯದ ಉದ್ದಿಮೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ದೇಶ ಲಾಸ್ ಆಗಿಲ್ಲ, ಅವು ಕಂಪನಿಗಳು ಹಾಳಾಗಿಲ್ಲ. ಉದ್ಯಮಿಗಳು ಕೇವಲ ಅದರಲ್ಲಿರುವ ಮೀಸಲಾತಿಯನ್ನು ಹೊಡೆದು ಓಡಿಸ್ಬೇಕು, ಮೀಸಲಾತಿಯನ್ನು ಅವ್ರು ತೆಗಿಬೇಕು, ದಲಿತರನ್ನ ಹಿಂದುಳಿದವರಗೊಳಿಸ್ಬೇಕು ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಾರೆ. ಅದ್ರ ಹುನ್ನಾರದಿಂದ ಅದು ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಚಕಾರ ಶಬ್ದ ಎತ್ತುದಿಲ್ಲ ನೀವು. ನಿಮ್ಮ ಪಕ್ಷದ ನಾಯಕರು ನಾವು ದಲಿತರು ನಮ್ಗೆ ಬೇಕಾದವರು ಅದಾರ, ನಾವು ದಲಿತರು ಉದ್ಧಾರ ಮಾಡ್ತೀವಿ, ಇಂಥವೆಲ್ಲ ಮಾಡಬೇಡ್ರಿ ಅಂತ ಹೇಳಿ ನೀವು ಕೇಂದ್ರ ಸಚಿವರಾದವರು, ರಾಷ್ಟ್ರ ನಾಯಕರು, ರಾಜ್ಯ ನಾಯಕರು ಮಾನ ಮರ್ಯಾದೆ ಇದ್ರದ್ದು ಕೇಳಿ ನೀವು. ಆಮೇಲೆ ನೀವು ಯಾವ ಪುಸ್ತಕ ಓದಿರಿ ಅಂಬೇಡ್ಕರ್ ಸಾಹೇಬರದು? ಆ ಪುಸ್ತಕ ತಗೊಂಡು ಬನ್ನಿ. ನೀವು RSS ದವರು ಬರೆದಿದ್ದ ಪುಸ್ತಕ ಓದಿರಿ. ನೀವು ನೈಜ ಪುಸ್ತಕ ಓದಿದ್ರೆ ಸುಳ್ಳು ಹೇಳುವುದೇ ನಿಮ್ದೊಂದು ಜಾಯಮಾನ ಆಗಿಬಿಟ್ಟಿದೆ. ಪ್ರಚೋದನಕಾರಿ ಹೇಳೋದು, ಸುಳ್ಳು ಹೇಳೋದು, ದಲಿತರನ್ನು ಓಲೈಸಲಿಕ್ಕೆ ಇಂಥ ಶಬ್ದ, ಇಂಥ ವಾಕ್ಯಗಳು ಮಾತಾಡ್ತಾ ಇದ್ದೀರಿ ನೀವು. ಎಲ್ಲರಿಗೂ ಗೊತ್ತಾಗಿಬಿಟ್ಟಿದೆ ನಿಮ್ಮ ಬಣ್ಣ. ಆಮೇಲೆ ರಾಹುಲ್ ಗಾಂಧಿ ಮೀಸಲಾತಿ ಬಗ್ಗೆ ವಿರುದ್ಧ ಮಾತಾಡಿದ್ದಾರೆ. ಎಲ್ಲ ಕಡೆ ಬಂದಿದೆ. ಅವ್ರು ಏನು ಮಾತಾಡಿದಾರೆ ಅಂತ ಕೇಳಿದ್ರೆ, ಅಲ್ಲಿ ಒಬ್ಬ ಪತ್ರಕರ್ತ ಪ್ರಶ್ನೆ ಮಾಡ್ತಾನೆ, ಆಂಕರ್ ಸಂದರ್ಶನದಲ್ಲಿ, ಭಾರತದಲ್ಲಿ ಮೀಸಲಾತಿ ಇನ್ನೂ ಎಷ್ಟು ವರ್ಷ ಮುಂದುವರಿತದೆ ಅಂತ ಕೇಳ್ತಾನೆ ಅವನು. ಅವಾಗ ಅವ್ರು ಏನು ಹೇಳ್ತಾರಂದ್ರೆ, ಎಲ್ಲಿವರೆಗೆ ಅಸ್ಪೃಶ್ಯತೆ ಇರ್ತದೆ ಅಲ್ಲಿವರೆಗೆ ಮುಂದುವರಿತದೆ, ಅದರ ನಂತರ ನಮ್ಮ ಪಕ್ಷ ವಿಚಾರ ಮಾಡ್ತದೆ, ಸಮಾನತೆ ಬರಬೇಕು ನಮ್ಮ ದೇಶದಲ್ಲಿ. ಅದರ ಅರ್ಥ ಏನಂದ್ರೆ, ಸಮಾನತೆ ಬರಬೇಕು, ಸಮಾನತೆಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನೀವು ಯಾವ ಸಮಾನತೆ ಇದೆ? ದಲಿತರು ಸರಿಯಾಗಿ ಕಟಿಂಗ್ ಮಾಡ್ಕೊಂಡು ತಿರುಗಾಡಿದ್ರೆ ಕೊಲೆ ಮಾಡ್ತೀರಿ, ಅವ್ರದ್ದು ಮದುವೆ ಮೆರವಣಿಗೆ ಮಾಡಿದ್ರೆ ಕೊಲೆ ಮಾಡ್ತೀರಿ. ದಲಿತರ ಹೆಣ್ಮಕ್ಳನ್ನು ಕೇಳಿಸಿ ಪೊಲೀಸ್ ಸ್ಟೇಷನ್ಗೆ ಹೆಣ ಪೊಲೀಸ್ ಸ್ಟೇಷನ್ದಾಗ ಸುಡ್ತಿರೋದು, ಪೊಲೀಸರು ಹೋಗಿ ಸುಡ್ತಾರೆ ಸ್ಮಶಾನದಾಗ. ಆ ದಲಿತರ ತಾಯಿ ತಂದೆ ಕೊಡೋದಿಲ್ಲ. ಇನ್ನೂ ಇಂಥವು 100 ಅದಾವ. ಅವ್ರದ್ದು ಏನು ಹಕ್ಕುಗಳು ಕಸ್ಕೊಳ್ತಾ ಇದ್ದೀರಿ? ಇದು ದಲಿತ ಪ್ರೇಮ ನಿಮ್ಮದು? ರಾಹುಲ್ ಗಾಂಧಿ ಹಿಂಗೆ ಹೇಳಿದ್ರು, ರಾಹುಲ್ ಗಾಂಧಿ ಹಿಂಗೆ ಹೇಳಿದ್ರು, ಹಾಂಗೆ ಹೇಳಿದ್ರು, ಸುಳ್ಳು ಹಬ್ಬಿಸೋದೇ ನಿಮ್ಮದೊಂದು ಕೆಲಸ. ಅದರೊಳಗೆ ನಿಮ್ಮದೊಂದು ಇಲಾಖೆನಿದ. ಅದಕ್ಕೆ ವಾಟ್ಸಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ದೀರಿ. ಯೂನಿವರ್ಸಿಟಿದ ಅರ್ಥ ಗೊತ್ತಿದೆ ನಿಮ್ಗೆ? ವಾಟ್ಸಪ್ ಯೂನಿವರ್ಸಿಟಿ, ಸುಳ್ಳು ಹಬ್ಬಿಸೋದಕ್ಕೆ ವಾಟ್ಸಪ್ ಯೂನಿವರ್ಸಿಟಿ ಅಂತ ಇಟ್ಟಿದ್ದೀರಿ. ನಿಮ್ಗೆ ಯೂನಿವರ್ಸಿಟಿ ಅರ್ಥ ಗೊತ್ತಿದೆ? ವಿಶ್ವವಿದ್ಯಾಲಯದ ಅರ್ಥ ಗೊತ್ತಿದೆಯಾ BJP ಅವ್ರಿಗೆ? ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಮುಸ್ಲಿಮರು, ದಲಿತರು, ಹಿಂದುಳಿದವರು ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಅದರ ಅರಿವು ನಿಮಗಿಲ್ಲ. ಇನ್ನು ಟಿಪ್ಪು ಸುಲ್ತಾನ್ ಮಾತಾಡ್ತೀರಿ. ಟಿಪ್ಪು ಸುಲ್ತಾನ್ ಅವ್ರ ಹೆಸರನ್ನು ನಾಲ್ಗೆ ಮೇಲೆ ತಗೊಳ್ಳೋ ಅರ್ಹತೆನೂ ನಿಮಗಿಲ್ಲ ಬಸನಗೌಡರಿಗೆ. ಅವರು ಧೂಳಿನ ಸಮಾನ ಆಗೋದಿಲ್ಲ ನೀವು. ಇಡೀ ರಾಷ್ಟ್ರ ಇತಿಹಾಸದಲ್ಲಿ ಮುಸ್ಲಿಮರು ಬರೆದಿಲ್ಲ ಅವ್ರ ಬಗ್ಗೆ ಇತಿಹಾಸ, ಮುಂದುವರೆದವರು ಬರ್ತಾರೆ. ಶರ್ಮಾನ್ ಅಂತವರು ಒಬ್ಬರು ಬ್ರಾಹ್ಮಣ ಸಮಾಜದವರು, ಮುಂದುವರೆದವರು, ಶಿಕ್ಷಣವಂತರು, ಅವ್ರದ್ದು ಇತಿಹಾಸ ಬರೆದಿದ್ದಾರೆ. ಈ ದೇಶದ ಅಪ್ರತಿಮ ಹೋರಾಟಗಾರ, ಮೈಸೂರು ಹುಲಿ ಅಂತೇಳಿ ಬಿರುದು ಕೊಟ್ಟಿದ್ದಾರೆ. ಯಾರು ಮುಸ್ಲಿಮರು ಬಿರುದು ಕೊಟ್ಟಿಲ್ಲ. ಅದು ಈ ಸುಮಾರು 10 ವರ್ಷಗಳಿಂದ ನೀವು RSS ದವರು ಅದನ್ನ ಹಿಂದೂ ಮುಸ್ಲಿಂ ಮಾಡಬೇಕು, ಟಿಪ್ಪು ಸುಲ್ತಾನರನ್ನ ಅವಹೇಳನ ಮಾಡಿದ್ರೆ ಹಿಂದೂಗಳು ಹೊರಟೋಗ್ಬೇಕು, ಅವ್ರು ಅವಹೇಳನ ಮಾಡ್ಬೇಕಂತ ತಿಳ್ಕೊಂಡು ನೀವು ಹೊಸ ಇತಿಹಾಸ ಬರೆದು, RSS ಗರಡಿಯಲ್ಲಿದ್ದವರು ಇತಿಹಾಸ ಬರೆದು ಅದನ್ನು ನೀವು ಹೇಳ್ತಕ್ಕೋ ಓಡಾಡ್ತಾ ಇದ್ದೀರಿ. ನೀವು ನೆನಪಿಟ್ಕೋಬೇಕು, ನೈಜ ಇತಿಹಾಸವನ್ನು ಓದಬೇಕು. ಈ ದೇಶದಲ್ಲಿ, ಮೈಸೂರು ರಾಜ್ಯದಲ್ಲಿ ದಲಿತರನ್ನ ಕುಬ್ಸ ತೊಡ್ಲಾರ್ದಂಗ ಅವರು ಎದೆ ಓಪನ್ ಇರಂಗ ತಿರುಗಾಡಬೇಕು, ಮಲೆ ತೆರಿಗೆ ಅಂತ ಹೇಳಿ ಹಾಕ್ತಿದ್ರು. ಎಂಥ ಅವಹೇಳನಕಾರಿ ಇದು. ಅದನ್ನ ಬಂದ್ ಮಾಡಿದ್ರು ಟಿಪ್ಪು ಸುಲ್ತಾನ್ ಅವರು. ನಮ್ಮ ಎದೆ ಮುಚ್ಕೊಂಡ್ರೆ ಸ್ತ್ರೀಯರು, ನಮ್ಮ ತಾಯಂದಿರು ಎದೆ ಮುಚ್ಕೊಂಡ್ರೆ ದಂಡ ಹಾಕ್ತಿದ್ರು.
ಅದನ್ನು ತೆಗೆದ್ರು, ಸಮಾನತೆ ಮಾಡಿದ್ರು, ಬಡವರನ್ನ ದಲಿತರನ್ನ ಭೂಮಿವಂತರನ್ನಾಗಿ ಮಾಡು, ಭೂಮಿ ಹಂಚಿದ್ರು, ಸರ್ಕಾರಿ ಭೂಮಿಯನ್ನ ಸಮಾನತೆ ತಂದ್ರು, ಕನ್ನಂಬಾಡಿ ಅಣೆಕಟ್ಟಿಗೆ ಅಡಿಪಾಯ ಹಾಕಿದ್ರು, ಸಾಕಷ್ಟು ಅಭಿವೃದ್ಧಿ ಮಾಡಿದ್ರು. ಅವಾಗ ಜಾತಿನೇ ಇರಲಿಲ್ಲ. ಒಬ್ಬ ಅರಸ ಅವರು ಅಷ್ಟೇ. ಅವ್ರು ಹೋರಾಟ ಮಾಡಿದ್ದು ತನ್ನ ರಾಜ್ಯಕ್ಕಾಗಿ, ತನ್ನ ಒಂದು ಆಡಳಿತಕ್ಕಾಗಿ. ಇನ್ನೊಂದು ರಾಜ್ಯದ ಜೊತೆ ಹೋರಾಟ ಮಾಡಿರ್ತಾರೆ ಅವರು. ಯಾರು ಒಳಸಂಚು ಮಾಡಿರ್ತಾರೆ ಅಂಥವ್ರಿಗೆ ಸದೆ ಬಡಿದಿರ್ತಾರೆ ಅವರು. ಅದನ್ನು ಮುಸ್ಲಿಮರಿಗೆ ಹೊಡೆದ್ರು, 70,000 ಹೊಡೆದ್ರು. 70,000 ಜನಸಂಖ್ಯೆನೇ ಇಲ್ಲ, ಅದನ್ನು ಸುಳ್ಳು ಹೇಳ್ತಾ ಇದ್ದೀರಿ ನೀವು. ಔರಂಗಜೇಬನ ಬಗ್ಗೆ RSSದವರು ಸುಳ್ಳು ಇತಿಹಾಸವನ್ನು ಬರೆದಿದ್ದಾರೆ. ನೈಜ ಇತಿಹಾಸ ಓದಿದ್ರು ಗೊತ್ತಾಗ್ತದೆ ಔರಂಗಜೇಬದವರ ವೃತ್ತಾಂತ. ಔರಂಗಜೇಬ ಆಡಳಿತ ಯಾವ ಥರ ಇತ್ತು ಅನ್ನೋದು ಒಂದು ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ನಿಮ್ಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಬಟ್ ಇತಿಹಾಸದಲ್ಲಿ ಆ ಥರ ಇದೆ. ಏನಿದೆ ಅಂತ ಹೇಳಿದ್ರೆ, ಒಂದ್ಸಲ ಬ್ರಿಟಿಷ್ ಅಧಿಕಾರಿ ಬರ್ತಾರೆ, ಅವ್ರ ರಾಜ್ಯಕ್ಕೆ, ಅವ್ರ ಅರಮನೆಗೆ ಬರ್ತಾರೆ, ಅವ್ರು ಅತಿಥಿಯಾಗಿ ಬರ್ತಾರೆ. ಅವ್ರ ಜೊತೆ ರಾಜತಾಂತ್ರಿಕ ವಿಷಯಗಳು ಚರ್ಚೆ ಆಗ್ತವೆ. ಊಟದ ಸಮಯ ಆಗ್ತದೆ. ಊಟದ ಸಮಯ ಆದ ಬಳಿಕ ಟಿಪ್ಪು ಸುಲ್ತಾನ್ ಏನು ಹೇಳ್ತಾರೆ ಅಧಿಕಾರಿಗೆ, ನೀವು ಇಲ್ಲಿ ಡೈನಿಂಗ್ ಹಾಲ್ದಲ್ಲಿ ಕೂತು ಆರಾಮಾಗಿ ಊಟ ಮಾಡಿ, ನಾ ಬೇರೆ ಊಟ ಮಾಡ್ತೀನಿ. ಅವ್ನು ಕೇಳ್ತಾನೆ ಅಧಿಕಾರಿ, ನಾನು ಯಾಕೆ ಬೇರೆ ಮಾಡಬೇಕು, ನೀವು ಯಾಕೆ ಬೇರೆ ಮಾಡಬೇಕು? ಇಲ್ಲ, ನಾನು ಊಟ ಮಾಡಿದ್ದು ನೀವು ಮಾಡಲ್ಲ, ಅದಕ್ಕೆ ನೀವು ಮಾಡಿರಿ ಒಳ್ಳೆ ಊಟ. ಇಲ್ಲ, ನಾನು ನೀವೇನು ಮಾಡ್ತೀರಿ ಅದೇ ಮಾಡ್ತೀನಿ, ನೀವು ಮಾಡೋದು ಬಿಟ್ಟು ನಾನು ಯಾಕೆ ಬೇರೆ ಮಾಡ್ಬೇಕು ಅಂತ ಕೇಳ್ತಾನೆ. ಅವಾಗ ಕರ್ಕೊಂಡು ಹೋಗಿ ಕುಡಿಸ್ತಾರೆ. ಭಾಳ ಸಾದಾ ಊಟ ಇರ್ತದೆ, ಬ್ಯಾಳಿ ರೊಟ್ಟಿ ಅಂತ. ಯಾಕಂತ ಕೇಳ್ತಾನೆ, ಅಲ್ಲಿ ಮೃಷ್ಟಾನ್ನ ಭೋಜನ ಬಿಟ್ಟು ಇದ್ಯಾಕೆ? ಅವ್ರೇನು ಹೇಳ್ತಾರಂದ್ರೆ, ನಾನು ನನ್ನ ಖಜಾನೆ ದುಡ್ಡಿನಿಂದ ನನ್ನ ಮನೆ ನಡೆಸೋದಿಲ್ಲ, ನಾನು ನನ್ನ ಹೆಂಡತಿ ಬುಕ್ಗಳ ಭಾಷಾಂತರ ಮಾಡಿ ಕೆಲವು ಉದ್ಯೋಗ ಮಾಡಿ ಆ ಹಣದಿಂದ ನಮ್ಮ ಮನೆ ನಡೆಸ್ತೀನೋ, ಅದರೊಳಗೆ ಉಪಜೀವನ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಇಂಥ ಒಬ್ಬ ಪ್ರಾಮಾಣಿಕ, ಒಬ್ಬ ನಿಷ್ಠುರ ಆಡಳಿತಗಾರ, ಒಳ್ಳೆ ಆಡಳಿತಗಾರನ ಅನ್ನೋ ಇತಿಹಾಸ RSSದವರು ಅದನ್ನು ಸುಳ್ಳು ಬರೆದು ಈ ಪರಿಸ್ಥಿತಿ ತಂದಿದ್ದಾರೆ. ಔರಂಗಜೇಬನ ಹೆಸರು ತಗೊಂಡ್ರೆ ಪಾಪಿಷ್ಟ, ಯಾರು ಪಾಪಿಷ್ಟ ಏನು ಅನ್ನೋದು ಇತಿಹಾಸಗಳು, ನೈಜ ಇತಿಹಾಸ ಓದ್ಬೇಕು. ಹುಡುಗರಿಗೆ ಕೊನೆಯದಾಗಿ ನಾವೊಂದು ಸಲಹೆ ಕೊಡುವುದು ಏನಂದ್ರೆ, ಕಾಲ ಎಲ್ಲದಕ್ಕೊಂದು ಕಾಲಿದೆ. ಬಸನಗೌಡರು ಮುಕ್ತಾಯ ಆಗ್ತದೆ, ಬಸನಗೌಡರು ರಾಜಕೀಯ ಆ ಟೈಮ್ ಬರ್ತಾ ಇದೆ. ಈ ಸಲ ನಾವು ಅವ್ರಿಗೆ ಮುಕ್ತಾಯ ಮಾಡಿ ತೋರಿಸ್ತೀವಿ. ಅದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಒಪ್ಪನ್ನ ನೀವು ಮೋಸ ಮಾಡಿ, ಮೋಸದ ರಾಜಕೀಯ ಮಾಡಿ, ಮೋಸದ ಮತಗಳು ಮಾಡಿ, ಏನೇನೋ ಮಾಡಿ, ಒಟ್ಟು ಗೋಲ್ಮಾಲ್ ಮಾಡಿ ನೀವು ಆರಿಸಿ ಬಂದಿರಿ. ಸಲ ನೀವು ಯಾರ ಜೊತೆ ಚಲೋ ಇದ್ದೀರಿ? ನಿಮ್ಮ ಪಕ್ಷದವ್ರ ಜೊತೆ ಚಲೋ ಇದ್ದೀರಾ? ನಿಮ್ಮ ಪಕ್ಷದವರು ನಿಮಗೆ ಪ್ರೇಮ ಮಾಡ್ತಾರಾ? ನಿಮಗೆ ಪಕ್ಷದ ಬಗ್ಗೆನೇ ಅಭಿಮಾನ ಇಲ್ಲ, ವಿಶ್ವಾಸ ಇಲ್ಲ, ಇನ್ನು ದೇಶ ಪ್ರೇಮ ಬಗ್ಗೆ ಮಾತಾಡ್ತೀರಿ. ನಾಲ್ಗೆ ತೆಗೆದ ದೇಶ ಪ್ರೇಮ. ಮುಸ್ಲಿಮರು ದೇಶದ್ರೋಹಿಗಳು, ದೇಶದ್ರೋಹಿಗಳ ಬಳಿ ವ್ಯಾಪಾರ ಮಾಡಬೇಡಿ, ದೇಶದ್ರೋಹಿಗಳ ಬಳಿ ಅದು ಮಾಡಬೇಡಿ. ಕರೀರಿ, ವ್ಯಾಪಾರಸ್ಥರಿಗೆ ಕೇಳ್ರಿ, ಅವ್ರು ಹೋಗ್ತಾರನ್ನ ಕೇಳ್ರಿ. ನಿಮ್ಮ ಮಾತು ವ್ಯಾಪಾರ ಮಾಡೋರು, ನಿಮ್ಮ ಜನಾಂಗದವ್ರು ಇದ್ದಾರೆ, ಅವರು ವ್ಯಾಪಾರ ಮಾಡೋರು, ಅವರು ಇದು ಈ ಮಾತಿಗೆ ಹೋಗ್ತಾರನ್ನ ಕೇಳ್ರಿ. ಈ ಸಂದರ್ಭದಲ್ಲಿ ನಂದೊಂದು ಸಲಹೆ ಬಿಜಾಪುರ ನಗರದ ಹಿರಿಯರಿಗೆ, ಬುದ್ಧಿಜೀವಿಗಳಿಗೆ ಒಂದು ಸಲಹೆ ಏನಂದ್ರೆ, ಬಸನಗೌಡರು ಬಿಜಾಪುರದ ವಾತಾವರಣ ಕೆಡಿಸ್ತಾ ಇದ್ದಾರೆ, ನೀವು ಹಿಂಗೆ ಮಾಡಬೇಡ್ರಿ ಅಂತೇಳಿ ಬುದ್ಧಿಜೀವಿಗಳು ವಾರ್ನಿಂಗ್ ಮಾಡ್ಬೇಕು ಅವ್ರಿಗೆ. ಯಾಕಂದ್ರೆ ಎಲ್ಲರೂ ಮೌನ ತಾಳಿದ್ರು, ನಾನೇ ಭಾಳ ಶಾಣೆ, ನಾನೇ ಭಾರಿ ಅಂತ ತಿಳ್ಕೊತಾರೋ. ಬುದ್ಧಿಜೀವಿಗಳಿಗೆ ಮತ್ತು ಇಲ್ಲಿಯ ಶರಣರಿಗೆ, ಇಲ್ಲಿಯ ಜ್ಞಾನವಂತರಿಗೆ, ಶಿಕ್ಷಣವಂತರಿಗೆ ನಂದೊಂದು ವಿನಂತಿ ಏನಂದ್ರೆ, ಬಸನಗೌಡರಿಗೆ ನೀವೆಲ್ಲರೂ ಕೇಳಿ, ಎಲ್ಲರೂ ಹೋಗಿ ಕೇಳಬೇಕಿದು, ನೀವು ಯಾಕೆ ಈ ಥರ ಮಾಡ್ದಪ್ಪ? ನಮ್ಮ ಆರೋಗ್ಯವನ್ನು, ಸ್ವಾಸ್ಥ್ಯವನ್ನು, ನಮ್ಮ ಇಲ್ಲಿ ವಾತಾವರಣದ ಸಾಮಾಜಿಕ ಆರೋಗ್ಯವನ್ನು ಯಾಕೆ ಕೆಡಿಸ್ತಿ? ಹಿಂಗೆ ಮಾಡಬೇಡ ಅಂತೇಳಿ ಹೇಳಬೇಕು. ಆಮೇಲೆ ಇನ್ನೊಂದು ಹೇಳ್ಯಾರ ಅವರು ಇತ್ತೀಚೆಗೆ, ಈಶ್ವರಪ್ಪನನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅಂತೇಳಿ. ಈಶ್ವರಪ್ಪಗೆ ಹೊರಗೆ ಹಾಕ್ಯಾರ ಬಿಜೆಪಿಯವರು. ನಿಮಗೂ ಒಂದು ಕಾಲದಾಗ ಹೊರಗೆ ಹಾಕಿದ್ರು. ನೀವು ಯಡಿಯೂರಪ್ಪರವ್ರ ಮುಂದೆ ಹೋಗಿ ಹತ್ತು ಕರೆದು ಕಾಲು ಬಿದ್ದು ಬಿಜೆಪಿಗೆ ಹೋಗಿ ಮತ್ತೆ ಶಾಸಕರಾಗಿರಿ. ನೀವು ಮರೆತು ಬಿಟ್ಟಿದ್ರೆ ಅದೆಲ್ಲ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡ್ತೀನಿ. ಹಂಗಾರೆ ಯಡಿಯೂರಪ್ಪನವ್ರು 2,500 ರೂಪಾಯಿ ಕೊಟ್ಟರಂತಲ್ಲ, ಕೋಟಿ 2,500 ರೂಪಾಯಿ ಕೋಟಿ ಕೊಡ್ತಾ ಇದ್ದಾರೆ ಯಡಿಯೂರಪ್ಪನವ್ರು ನಿಮಗೆ. ಅವರು ಶಾಸಕ ಸ್ಥಾನ ಹೋಗ್ಯದ, MP ನಿಂತಿದ್ರೆ ಅಲ್ಲಿ ಸೋತಾರ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಈ ಸಲ, ಈಶ್ವರಪ್ಪನವ್ರು ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಈ ಸಲ ಶಾಸಕನೂ ಆಗೋದಿಲ್ಲ. ಅವ್ರದಂತೂ ಕತಿ ಮುಗಿದದ. ಈಗ ನಿಮ್ಮದು ಕತಿ ಮುಗಿತದ. ಅವ್ರಿಗೆ ಮುಖ್ಯಮಂತ್ರಿ ಮಾಡಕ್ ಹೋದ್ರೆ ನೀವು ಇಬ್ರು ಕೂಡ ಒಂದೇ ದೋಣಿ ಒಳಗೆ ಮುಳುಗ್ತೀರಿ. ನೀವು ನಾಲಿಗೆಗೆ ಮೆದುಳಿಗೆ ಲಿಂಕೆ ತಪ್ಪು ಹೋಗ್ಯದ ಬಸನಗೌಡ್ರಿಗೆ. ಒಂದು ಯಾವುದಾದ್ರು ಹುಚ್ಚರ ಆಸ್ಪತ್ರೆಗೆ ಸೇರಿಸ್ಬೇಕು ಅವ್ರಿಗೆ. ಭಾಳ ಮಂದಿ ಇರ್ತಾರೆ ನಮ್ಗೆ, ಹುಚ್ಚಿಡೋದು ಬಿಡ್ರಿ ಗೌಡ್ರಿಗೆ ಏನು ಹೇಳ್ತೀರಿ ಗೌಡ್ರು.
ಹೋಗಿ ಆಸ್ಪತ್ರೆ ಸೇರಿಸ್ರಿ. ನಮ್ಮ ರವಿ ಬ್ರದರ್ ಸರ್ ಮಾತಾಡ್ತಾರೆ. ಬಿಜೆಪಿ RSS ಅಂದ್ರೆ ಏನಂದ್ರೆ ನಿರಂತರವಾಗಿ ಅದು ಸಂವಿಧಾನದ ಮ್ಯಾಗ ಯಾವುದೇ ಗೌರವ ಇಟ್ಕೊಂಡಿಲ್ಲ. ಸಂವಿಧಾನದ ಮ್ಯಾಗ ಗೌರವ ಇಟ್ಕೊಂಡಿಲ್ಲ. ಅವ್ರ ಉದ್ದೇಶನೇ ಯಾವಾಗಲೂ ಸುಳ್ಳು ಹೇಳೋದು, ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಹುದ್ದೆಗಳಲ್ಲಿರ್ತಕ್ಕಂಥ ವಿರೋಧ ಪಕ್ಷದ ನಾಯಕ ಆಗಿರ್ಬೋದು ರಾಹುಲ್ ಗಾಂಧೀಜಿ ಅವ್ರ ಬಗ್ಗೆ ಅವ್ರದ್ದು ಏನಂದ್ರೆ RSS ಒಂದು ವಾಟ್ಸಪ್ ಯೂನಿವರ್ಸಿಟಿ ಏನು ಸರ್ ಹೇಳಿದ್ರೆ ಹಂಗೆ ದಿನಂಪ್ರತಿ ನಿರಂತರವಾಗಿ ಕಾಂಗ್ರೆಸ್ ವಿರುದ್ಧ, ಒಂದು ಅಲ್ಪಸಂಖ್ಯಾತರ ವಿರುದ್ಧ ನಿರಂತರವಾಗಿ ಮೆಸೇಜ್ಗಳು ಹರಿತಿರ್ತಾವೆ, ಡೈಲಿ ಒಂದೊಂದು ಹೊರಿತಿರ್ತಾವೆ. ಹಿಂಗೆ ನಿರಂತರವಾಗಿ ನಡೆದ್ರಿಂದ ಇವೆಲ್ಲ ನಾಯಕರ ಅವುಗಳನ್ನು ಬಳಸಿಕೊಂಡು ನಿರಂತರವಾಗಿ ರಾಹುಲ್ ಗಾಂಧಿಯವರ ವಿರುದ್ಧ ಆಗಲಿ, ಅಲ್ಪಸಂಖ್ಯಾತ ಮುಸ್ಲಿಂ ಸಮಾಜದ ವಿರುದ್ಧ ಆಗಲಿ ಅವರು ಮಾತನಾಡತಕ್ಕಂಥದ್ದು. ಇದಕ್ಕೆ ಮೂಲ ಕಾರಣ RSS. ಇತ್ತೀಚೆಗೆ ನೋಡ್ರಿ ಎಲ್ಲ ಒಂದು ಯಾವುದರೇ ಒಂದು ವಿಚಾರ ಇತ್ತಪ್ಪ ಅಂತಂದ್ರೆ ಅದನ್ನು ಹೆಂಗೆ ಮುಣಗಿಸ್ಬೇಕಂತಕ್ಕಂಥದ್ದು RSS ಮಾಡ್ಕೊತ ಬಂದೈತೆ. ಇತ್ತೀಚೆಗೆ ಇನ್ನೊಂದು ಫ್ರೆಶ್ ಉದಾಹರಣೆ ಹೇಳ್ಬೇಕಂದ್ರೆ, ಇವತ್ತು ಬಸವಾದಿ ಶರಣರ ಚಳವಳಿ 12ನೇ ಶತಮಾನದಾಗ ಏನಾಗಿತ್ತು ಅದು ಆಗಿಲ್ಲ ಅಂತ ಹೇಳ್ಕೊಂಡು ಇವು ದೊಡ್ಡ ಮೂಮೆಂಟ್ ಚಾಲು ಮಾಡ್ಯಾರ RSSನವರು. ವಚನ ದರ್ಶನ ಅಂತೇಳಿ ಒಂದು ಪುಸ್ತಕ ಚಾಲು ಮಾಡಿ ಅದನ್ನು ಪ್ರಿಂಟ್ ಮಾಡಿ ಅದನ್ನು ಎಲ್ಲ ಕಡೆ ಹೋಗಿ ಒಂದೇ ಪುಸ್ತಕ ಇಡೀ ರಾಜ್ಯದೊಳಗೆ ಅದೇ RSSನವ್ರು ಹೋಗಿ ಈ ಥರ ಯಾವುದೂ ಚಳವಳಿ ಆಗಿಲ್ಲ, ಸಮಾನತೆ ಸರ್ ಪರವಾಗಿ ಇದು ಯಾವುದು ಏನು 12ನೇ ಶತಮಾನದಾಗ ಮೇಲು ಕೀಳು ವಿರುದ್ಧ ಯಾರೂ ಹೋರಾಟ ಮಾಡಿಲ್ಲ, ಒಟ್ಟು ಇದು ಏನೋ ಒಂದು ಸುಮ್ಮ ಭಕ್ತಿ ದೇವ್ರ ಕಾಣ್ಲಾಕ ಒಂದು ಭಕ್ತಿ ಸಲುವಾಗಿ ಮಾಡ್ಯಾರ ಅಂತ ಹೇಳ್ಕೊಂಡು ಮತ್ತು ಅವರು ಎಲ್ಲ ಬಸವಾದಿ ಶರಣರು ಹಿಂದೂ ಧರ್ಮನ ಅಲ್ಲಗಳದಿಲ್ಲ, ಅವ್ರು ಲಿಂಗಾಯತ ಒಂದು ಬೇರೆ ಒಂದು ಸಂಸ್ಕೃತಿ ಅಥವಾ ಧರ್ಮನ ಹುಟ್ಟು ಹಾಕಿಲ್ಲ ಅಂತ ಹೇಳ್ತಾರೆ. ಇವ್ರಿಗೆ ಉತ್ತರ ಇಲ್ಲ, ನಾವು ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇವತ್ತು ಅವ್ರು ಹಿಂದೂಗಳೇ ಆಗಿದ್ರೆ, ಬಸವಾದಿ ಶರಣರು ಹಿಂದೂಗಳೇ ಆಗಿದ್ರೆ ಇವ್ರು ಸಾವಿರಾರು ಶರಣರನ್ನ ಯಾಕೆ ಕೊಲೆ ಮಾಡಿದ್ರು? ಇವರು ಎಲ್ಲೆಲ್ಲಿ ವಿಭೂತಿ ಕಾಣ್ತದೆ ಅಲ್ಲಿ ಕೊಲೆ ಮಾಡ್ಯಾರ. ಹಿಂದಿನ ಒಂದು ಇತಿಹಾಸ ತಿರುಚಲಿಕ್ಕೆ ಬರೋದಿಲ್ಲ. ಇವರು RSSನವರು ನಿರಂತರವಾಗಿ ಇತಿಹಾಸವನ್ನು ತಿರುಚುವುದು, ಸಂವಿಧಾನ ವಿರೋಧಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು BJPಯವರು RSSನವ್ರು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವ್ರ ಬಗ್ಗೆ ಮನಸ್ಸಿಗೆ ಬಂದಂಗೆ ಮಾತಾಡೋದು, ಮನಸ್ಸಿಗೆ ಬಂದಂಗೆ ಎಲ್ಲಿ ಬೇಕಾದಲ್ಲಿ ಈ ಏನು ಹೇಳಿದ್ರು ಇಲ್ಲಿ ಸ್ಥಳೀಯದಿಂದ ಹಿಡ್ಕೊಂಡು ದೇಶದ ಸುಮ್ಮನೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಮಾತಾಡ್ಬೋದು. ಹಾಗಾಗಿ ಮೋದಿಯವರಾಗಲಿ ಈ ಒಂದು ಸಂವಿಧಾನದ ಮುಖ್ಯಸ್ಥರಾಗಲಿ ಇದರ ಬಗ್ಗೆ ಒಂದು ಇದು ಮಾಡಬೇಕು. ಈ ವಿರೋಧ ಪಕ್ಷದ ಸಿಗ್ತಕ್ಕಂಥ ಸ್ಥಾನಮಾನಗಳು ಅವ್ರಿಗೆ ಒಂದು ಗೌರವ ಸಿಗುವಂಥದ್ದು ಆಗಬೇಕು, ರಕ್ಷಣೆ ಆಗಬೇಕು. ಇವತ್ತು ರಾಹುಲ್ ಗಾಂಧಿಯವ್ರನ್ನ ಮುಗಿಸ್ತೀನಿ ಅಂತಕ್ಕಂಥದ್ದು ಹೇಳ್ತಕ್ಕಂಥದ್ದೆಲ್ಲ ಯಾರೂ ಒಪ್ತಕ್ಕಂಥದ್ದಲ್ಲ. ಇತ್ತೀಚಿನ ಬಂದಿರತಕ್ಕಂಥ ಫಲಿತಾಂಶಗಳು ಕೂಡ ಲೋಕಸಭೆ ಚುನಾವಣೆ ಇರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಿ ರಾಹುಲ್ ಗಾಂಧಿಯವರು ವರ್ಚಸ್ ಹೆಚ್ಚಾಗ್ತಿರ್ತಕ್ಕಂಥ ಕಂಡು ಇವರಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಎಲ್ಲರಿಗೂ ಕೂಡ BJP ಹಾಗೂ RSSನವ್ರಿಗೆ ಇವು ಸುಳ್ಳು ಬಿತ್ತುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ವಿಷಯ, ರಾಹುಲ್ ಗಾಂಧಿಯವ್ರ ಬಗ್ಗೆ ಟೀಕೆ ಮಾಡಿದಕ್ಕಾಗಿ MB ಪಾಟೀಲ್ ಒಂದು ಪ್ರತಿಕ್ರಿಯೆ ನೀಡಿದ್ರು. ನಾವು ಇದ್ರ ಬಗ್ಗೆ ಕಾನೂನು ಕ್ರಮ ತಗೋತೀವಿ ಅಂತ ಹೇಳಿ ಬಸನಗೌಡ್ರ ಮೇಲೆ. ಬಸನಗೌಡ್ರು ಅದಕ್ಕೇನು ಹೇಳಿದ್ರಂದ್ರೆ, ಯಾವ ಮಗನಿಗೂ ನಾನು ಅಂಜುದಿಲ್ಲ ಅಂದ್ರೆ ಡೈರೆಕ್ಟ್ MB ಪಾಟೀಲ್ರಿಗೆ ಹೇಳ್ದಂಗೆ ಅದು. ಯಾವ ಮಗನಿಗೂ ನಾವು ಅಂಜುದಿಲ್ಲ, ನಾನು ಅಂಜುದಿಲ್ಲ, 100 ಕೇಸ್ ಹಾಕಲಿ, ಇಂಥ 100 MB ಪಾಟೀಲ್ರು ಬರಲಿ, ಇಂಥ 100 MB ಪಾಟೀಲ್ರು ಬಂದ್ರೂ ನಾನು ಅಂಜುದಿಲ್ಲ ಅಂತ ಹೇಳಿದ್ರು. ಇನ್ನೊಂದು ವಿಷಯ ಏನಂದ್ರೆ, ದಲಿತರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ಗೌರವ ಇಟ್ಟುಕೊಂಡು ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂತತಿಯವರು ಮತ್ತು ಇನ್ನು ಕೆಲವರು 5-6 ವರ್ಷಗಟ್ಟಲೆ ಜೈಲ್ದಾಗ ಹಾಕಿದ್ರು. ಅವ್ರು ಯಾರ್ಯಾರು ಅಂದ್ರೆ ಗೌತಮ್ ನವಲಖ, ಆನಂದ್ ತೇಲ್ತುಂಬೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗಳ ಪತಿಯವರು ಭೀಮಾ ಕೋರೆಗಾಂವ್ ಹೆಸರಿನಲ್ಲಿ ನಗರ ನಕ್ಸಲರ್ ಅಂತೇಳಿ ಹೆಸರಿಟ್ರು. ಅವ್ರಿಗೆ ನಗರ ನಕ್ಸಲರ್ ಅಂತ ಹೆಸರಿಟ್ಟು ಎಂಥ ಸಂವಿಧಾನ ತಜ್ಞರಿದ್ರವರು, ಸಂವಿಧಾನ ಅನುಯಾಯಿಗಳಿದ್ರವರು. 7 ಜನರಿಗೆ ಅದರಲ್ಲಿ ಕೇಸ್ ಹಾಕಿದ್ರು. ಒಬ್ಬರು ಸ್ತ್ರೀ, ಒಬ್ಬ ಖ್ಯಾತ ವಕೀಲರು, ಸುಪ್ರೀಂ ಕೋರ್ಟ್ ವಕೀಲರವರು ಭಾರದ್ವಾಜ್ ಅಂತ. ಅಂಥವ್ರಿಗೆ ಸಹಿತ ಇವರು ಎಲ್ಲ ವಕೀಲರು ಇದ್ರೂ ಸಹಿತ ಅಂಥವ್ರಿಗೆ ಜೈಲ್ನೇ ಹಾಕಿದ್ರು. ಭೀಮಾ ಕೋರೆಗಾಂವ್ ಇದರಲ್ಲಿ ಅವ್ರಿಗೆಲ್ಲ ಜಾಮೀನಾಗ ಹೊರಗೆ ಬಂದರು. ಅವಾಗ ಬಸನಗೌಡರು ಮಾತಾಡಬೇಕಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂತತಿ ಇದ್ದಾರೆ, ಅವರು ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ ಬಾಬಾ ಸಾಹೇಬರು, ಅವ್ರಿಗೆಲ್ಲ ಹಾಕಬೇಡ್ರಿ ಅಂತ ಹೇಳ್ಬೇಕಾಗಿತ್ತು ನೀವು. ಅದು ಎಲ್ಲ ಒಳಗೆ ಮುಚ್ಚಿಟ್ಕೊಂಡು ಕೇವಲ ಭಾಷಣವೀರರಾಗಿ ದಲಿತರ ಬಗ್ಗೆ ಮಾತಾಡೋದು. 4 ಹುಡುಗರು ಚಪ್ಪಾಳೆ ಹೊಡೆದ ಕೂಡಲೇ ನಿಮಗೆ ನಿಷೇಧಂಗೆ ಆಗ್ತದೆ. ಆಮೇಲೆ ನೀವು ಟಿವಿಯವ್ರು ಹೋಗಿದ್ರಿ ನಿಂತ ಕೂಡಲೇ ನಿಷೇಧ, 2 ಸಲ ನಿಷೇಧ ಆಗ್ತದೆ. ಈಗ ಯತ್ನಾಳ್ ಅವರು ಮತ್ತೆ ಈಶ್ವರಪ್ಪನವರು ಸೇರಿ ಹೊಸ ಬ್ರಿಗೇಡ್ ಸ್ಥಾಪನೆ ಮಾಡಕ್ ಹೊರಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಯನ್ನು, ನೀವು ಅಹಿಂದ ಮುಖಂಡರು ಬೇರೆ, ಅವರು ಅದಕ್ಕೆ ಪ್ರತಿಯಾಗಿ ಒಂದು ಸಂಘಟನೆ ಮಾಡಕ್ ಮುಂದಾಗಿದ್ದಾರೆ. ನೋಡಿ, ಅವರು ಹಿಂದೂ ಬ್ರಿಗೇಡ್ಗಳು ಮಾಡಿದ್ದಾರೆ.
ಈಶ್ವರಪ್ಪನವರು ಮಾಡಿ ಮಣ್ಣು ಮುಕ್ಕಿದ್ದಾರೆ. ನಾವೇನು ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಅಹಿಂದ ಸಂಘಟನೆ ಮಾಡಿ ರಾಜ್ಯದಂತ ಹೋರಾಡ್ತಾ ಇದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ. ಅದು ನಮ್ಮದೇ ನೈಜವಾದ ಸಂಘಟನೆ. ಯಾರು ಏನೂ ಮಾಡೋಕ್ಕಾಗಲ್ಲ. ಅವರೆಲ್ಲ ಬಾಯಿ ಬೊಗಳು ಬಾಯಿ ಮಾಡ್ಕೊತ ಹೊಂತಾರೆ ಅಷ್ಟೇ. ನಾ ತೋರಿಸಿಲ್ಲ, ತೋರಿಸೋದ್ರ ಬಗ್ಗೆ ಹೇಳಿನಿ. ನಾವು ದಲಿತರ ಪರನೇ ಇದ್ದೀವಿ. ಆದ್ರೆ ನಾ ಹೇಳಿದ್ ಬಸನಗೌಡ ಓಲೈಸ್ತಾ ಇದಾರೆ ಅಂತ ಹೇಳಿನಿ. ಭಾಳ ಮಾಡಿವಿ. ನಾ ಲಿಸ್ಟ್ ಕೊಡ್ತೀನಿ ಮುಂದಿನ ಸಲ ಬೇಕಾದ್ರೆ. ಇದು ಪ್ರಶ್ನೆನೆಲ್ಲ ನಿಮ್ದು ಕೇಳೋದು. ನಮ್ಮ ಜೀವನಾನೇ ಹೋರಾಟ. ದಲಿತರ ಪರ, ಹಿಂದುಳಿದ್ರ ಪರ, ಅಲ್ಪಸಂಖ್ಯಾತರ ಪರ, ಎಲ್ಲರ ಪರ. ನಿಮಗೆ ಅದ್ರ ಗುರುತಿಲ್ಲ, ಅದ್ರ ಬಗ್ಗೆ ನಾಲೆಜ್ ಇಲ್ಲ. ನಿಮಗೆ ಅದ್ರ ನಾಲೆಜ್ ಇದ್ರೆ ನೀವು ನನಗೆ ಆ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಏನ್ ಉತ್ತರ? ಏನ್ ಉತ್ತರ? ಹೋರಾಟ ಮಾಡಿದೀವಿ ನಾವು. ನಮ್ ಲೈಫ್ ಎಲ್ಲ ಹೋರಾಟ ಮಾಡಿದೀವಿ. ನಾವು ದಲಿತರ ಜೊತೆನೇ ಇದ್ದೀವಿ, ಎಲ್ಲಾ ಜನ ಜೊತೆ ಇದ್ದೀವಿ. ನಾ ಏನ್ ಹೇಳ್ದೆ ಈಗ? ನಾ ಏನ್ ಹೇಳ್ದೆ ಆಗಲೇ? ದಲಿತರಿಗೆ ಸಮಾನತೆ ಸಿಗುವವರೆಗೆ ನಾವು ಅವ್ರ ಜೊತೆನೇ ಇರ್ತೀವಿ ಅಂತ ಹೇಳಿ ನಮ್ಮ ನಾಯಕರು ಹೇಳಿದಾರೆ. ನಾವು ಅವ್ರ ಜೊತೆ ಹೇಳಿ. ಒಂದು ಕಾಂಗ್ರೆಸ್ ಸರ್ಕಾರ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರ ಸಮಾನತೆ ತರುವ ಸಲುವಾಗಿ ಇಂದಿರಾ ಗಾಂಧಿ ಅವರಿದ್ದಾಗ, ದೇವರಾಜ್ ಅರಸನವರಿದ್ದಾಗ ಅನ್ಟಚಬಿಲಿಟಿ ಆಕ್ಟ್ ತಂದ್ರು, ಅಸ್ಪೃಶ್ಯತೆ ಕಾನೂನು ತಂದು, ನಂದು ಪುರ ಮುಗಿಸ್ತೀನಿ, ತಂದು ಎಲ್ಲಿ ಅಸ್ಪೃಶ್ಯತೆ ಅದು ಹೊಡೆದು ಹಾಕಲಿಕ್ಕೆ ಅಟ್ರಾಸಿಟಿ ಕೇಸ್ ಅನ್ನಂತ ಮಾಡಿದ್ದಾರೆ. 90% ಇವತ್ತಿಗೂ 90% ಎಲ್ಲ ಮುಗಿದು ಹೋಗ್ಯದ. ಯಾವ ಅಸ್ಪೃಶ್ಯತೆ ಇಲ್ಲ. ಇನ್ನು ಎಲ್ಲೋ ಇಲ್ಲೊಂದು ಇರ್ಬೋದು. ಅದು ಸಹಿತ ಇನ್ ಮೇಲೆ ಹೋಗುದಿಲ್ಲ ಅಂತಲ್ಲ. ಯಾರು ನಾಲೆಜ್ ಇಲ್ಲ ಅವ್ರು ಇದು ಮಾಡಿದ್ದಾರೆ. ಯಾರು ಹೆಸರು ತಗೊಳಕ್ ತಯಾರಿಲ್ಲ. ಅಷ್ಟು ಕಾನೂನಿನಿಂದ ಅವ್ರಿಗೆಲ್ಲ ಜಾಗೃತಿ ಮೂಡಿಸಿದ್ದದ. ಬಹಳ ಕಡಿಮೆ ಆಗ್ಯಾವ, ಬಹಳ ಘಟನೆ ಕಡಿಮೆ ಆಗ್ಯಾವ. ಬಹಳ ಒಂದು ಬಸವನ ಬಾಗೇಡಿ, ಒಂದು ಸಿಂದಗಿ ನಾ ಹೇಳುದಿಲ್ಲ, ಟೋಟಲಿ ಕಡಿಮೆ ಆಗ್ಯಾವ. ನೀವು ಯಾವುದೋ ಒಂದು ಘಟನೆ ಇಟ್ಕೊಂಡು ನನಗೆ ಪ್ರಶ್ನೆ ಕೇಳಿದ್ರೆ, ಹೋರಾಟ ಮಾಡ್ತಾ ಇದೀವಿ ನಾವು. ದಿನ ಒಂದೊಂದು ಊರಿಗೆ ಒಂದೊಂದು ಮಾಡೋಕ್ಕಾಗಲ್ಲ. ಒಂದೊಂದು ಊರಿಗೆ ಒಂದೊಂದು ಮಾಡೋಕ್ಕಾಗಲ್ಲ. ಸರ್ಕಾರ ಇದೆ, ಮಾಡ್ತಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು ಹೋರಾಟ ಮಾಡೋಕ್ಕಾಗಲ್ಲ. ನಾವು ಅವ್ರ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಕೆಲಸ. ಅಸ್ಪೃಶ್ಯತೆಯನ್ನು ಹೋಗ್ಲಾಡಲಿಕ್ಕೆ ಏನು ಮಾಡೋದು ಮಾಡ್ತಾ ಇದ್ದಾರೆ. ಕಾನೂನು ತನ್ನ ಕೆಲಸ ತಾ ಮಾಡ್ತಾ ಇದೆ. ಮತ್ತೆ ಯಾರೇನು ಕೇಳ್ತೀರಿ ಕೇಳ್ರಿ. ಈಗ ಒಳ ಒಪ್ಪಂದ ಅವ್ರಿಗೆ ಬೆಂಬಲ ಕೊಡ್ತಾರೆ. ಸರ್ ಅದಕ್ಕೆ ಒಪ್ಕೋತೀವಿ ನಾವು. ಈಗ ಎಲ್ಲರೂ ಕೂಡಿ ಮಾಡ್ಯಾರ. ಅದು ಜಿಲ್ಲೆ ಅಭಿಮಾನ ಬಂತಲ್ಲಿ. ಬಾಗಲಕೋಟೆ, ಬಿಜಾಪುರ ಜಿಲ್ಲೆ ಬಂದಾಗ ಅವ್ರು ಎಲ್ಲಾರು ಮಾಡ್ಯಾರ ಬಿಟ್ರೆ ಗೊತ್ತಿಲ್ಲ. ಅವ್ರು ಮಾಡಿದ್ದಾರೆ. ಅವ್ರು ಯಾರು ಇದು ವೈಯಕ್ತಿಕವಾಗಿ ಯಾರು ಬೆಂಬಲ ಕೊಡ್ತಾರೆ ಅದಕ್ಕೆ ನಾವು ತಡೆ ಹೊಡ್ಲಿಕ್ಕೆ ಆಗ್ತದ? ಯಾರಿಗೆ ಆಗೋದಿಲ್ಲ. ಅದು ನಮ್ಮ ನಾಯಕರಿಗೆ ಆಗೋದಿಲ್ಲ, ಯಾರಿಗೂ ಆಗೋದಿಲ್ಲ. ಅವ್ರವ್ರ ವೈಯಕ್ತಿಕ ಗೆಳತನಗಳು, ವೈಯಕ್ತಿಕ ಬಾಂಧವ್ಯ, ವೈಯಕ್ತಿಕ ಸಹಾಯ, ಒಬ್ರಿಗೊಬ್ರು ಪರಸ್ಪರದಾಗ ನಾವೇನು ಮಾಡೋಕ್ಕಾಗಲ್ಲ. ನಾನು MB ಪಾಟೀಲ್ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಓಪನ್ ಆಗಿ. ನಾನು MB ಪಾಟೀಲ್ ಸಾಹೇಬ್ರಿಗೆ ಓಪನ್ ಆಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಅವ್ರು ಏನು ಹೇಳಿದಾರೆ, 100 ಕಡೆ ನಾನು ಕೇಸ್ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಇದು 1-2 ದಿವಸದ ಘಟನೆ. ರಿಕ್ವೆಸ್ಟ್ ಮಾಡಿದ್ದೀನಿ, ನೋಡಿ ಈ ಥರ ಆಗ್ತಾ ಇದೆ. ನಿಮಗೂ ಸಹಿತ ಅವ್ರು ಬೈದಾರೆ, ನಿಮ್ಮ ವೈಯಕ್ತಿಕವಾಗಿ ಬೈದಾರೆ ಅವರು. ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡಿ. ಇಷ್ಟು ದಿವಸ ನೀವು ಮುಸ್ಲಿಮರಿಗೆ ಇದು ಬೈದ್ರೆ ಏನು ಸುಮ್ ಕೂತ್ರಿ, ಹೋಗ್ಲಿ ಕುಂದ್ರಿ. ಬಟ್ ನಿಮಗೆ ನಿಮ್ಮ ಬುಡಕೆ ನೀರು ಬರ್ತಾ ಇದೆ ಅಂತ ಹೇಳಿ ನಾವು. ಇದಕ್ಕಿಂತ ಹೆಚ್ಚಿಗೆ ನಾವು ಏನು ಮಾಡಕ್ ಸರ್? ಸರ್ಕಾರ MB ಪಾಟೀಲ್ ಅಂದ್ರೆ ನಮ್ಮ ಸರ್ಕಾರ ಕ್ರಮ ಅನಿಲ. MB ಪಾಟೀಲ್ ಅಂದ್ರೆ ನಮ್ಮ ಸರ್ಕಾರ, ಅವ್ರು ಜಿಲ್ಲೆಯ ನಾಯಕರು. ಅವ್ರು ಕ್ರಮ ತಗೋಬೇಕು. ನಾವು ಕ್ರಮ ತಗೊಂಡ್ರೆ ಏನಾಗಲ್ಲ. ಅವ್ರು ಕ್ರಮ ತಗೋಬೇಕು. ನಾನು ಅವ್ರಿಗೆ ಒತ್ತಾಯ ಮಾಡಿದ್ದೀನಿ. ಅಲ್ಲ ತಗೋತಾರ. ಇನ್ನ ಎಲ್ಲ ಕೂಡ 3 ದಿವಸ ಆಗ್ಯದ. ಇದು ಘಟನೆಯಾಗಿ 3 ದಿವಸ ಆಗ್ಯದ. ತಗೋತಾರ ಅವ್ರು. ತಗೋತೀವತ್ತು ಮಾತು ಕೊಟ್ಟಿದ್ದಾರೆ. ಪರಶುರಾಮ್ ಈಗ ಬಾಗಲಕೋಟದಲ್ಲಿ ಆಯ್ತು, ಇಲ್ಲಿನೂ ಆಗ್ತದೆ ಹೇಳಿ ಮಾತು ಕೊಟ್ಟಿದ್ದಾರೆ. ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ, ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ. ಈಗ ನಮ್ಮಲ್ಲಿ ಅಷ್ಟೇ ಅಲ್ಲ, 100 ಕಡೆ ಮಾಡ್ತೀವಿ ಅಂತ ಹೇಳಿದಾರೆ. ವೈಯಕ್ತಿಕ ನೋಡ್ರಿ, ವೈಯಕ್ತಿಕವಾಗಿ ಯಾರ್ಯಾರು ಏನ್ ಮೃದುವುದು ಹಾಡೋದು ನಾವ್ ಹೆಂಗ್ ಹೇಳ ಬರ್ತದೆ? ಮೃದುದ ಕಠಿಣದ ನಾವ್ ಹೆಂಗ್ ಹೇಳ ಬರ್ತದೆ? ಅವ್ರವ್ರು ಬಿಟ್ಟಿದ್ದು. ಪತ್ರಿಕಾಗೋಷ್ಠಿ ಮಾಡಿ ದಾರಿ ತಪ್ಪಿಸೋದು ಬೇಕಾಗಿಲ್ಲ. ಆಮೇಲೆ ಏನಾರ ಕ್ರಮ ತಗೊಂಡ್ಬಂದು ಪತ್ರಿಕಾಗೋಷ್ಠಿ ಮಾಡ್ರಿ.
ಕ್ರಮ ನಮ್ಮ ಕೈಗೆ ತಗೊಳ್ಳೋದು ಎಲ್ಲ ಕ್ರಮ ಹೇಳಿ ಸರ್ಕಾರದವ್ರಿಗೆ ಏನು ಇಡ್ತಾನೆ ಏನು ಹೇಳಿದೆ ಎಂ ಬಿ ಪಾಟೀಲ್ ಸಾಹೇಬ್ರು ಹೇಳಿವಿ, ರಿಕ್ವೆಸ್ಟ್ ಮಾಡಿವಿ, ಮಾಡ್ತೀವಿ ಅಂತ ಹೇಳಿದಾರೆ ಅವರು. ಬರೀ ಪತ್ರಿಕಾಗೋಷ್ಠಿ ಮಾಡಬಾರ್ದು ಅಂದ್ರೆ ಮತ್ತೇನು ಮಾಡೋದು ನಾವು? ಅದನ್ನು ಮಾಡಬೇಕಲ್ಲ. ನಿಮ್ಮ 6 ಜನ ಜಿಲ್ಲೆಯ ಶಾಸಕರು ಯಾರು ಕೂಡ ಈ ಘಟನೆಗಳ ಬಗ್ಗೆ ಚಕಾರ ಏನಿದ್ರ ಅವರು ಸಂದರ್ಭ ಬಂದಾಗ ಬಸನಗೌಡರು 6 ಜನರ ಬಗ್ಗೆ ಮಾತಾಡಿದ್ದಾರೆ. ಅವರು ಅದನ್ನ ಕಲ್ಪನೆಯಲ್ಲಿ ಇಟ್ಕೊಂಡು ನೆನಪಿನಲ್ಲಿ ಇಟ್ಕೊಂಡು ಕ್ರಮ ತಗೊಳ್ಳೋ ಪ್ರಯತ್ನ ಮಾಡ್ಬೇಕು. ಅವರು ನಮ್ಮ MLAಗಳು, ನಮ್ಮ ಸಚಿವರು, ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಅವರಿಗೆ. ಈ ಘಟನೆಗಳ ಬಗ್ಗೆ ಘಟನೆ ಖಂಡಿಸ್ತಾ ಇಲ್ಲ ಅಂದ್ರೆ ಅವ್ರ ಸಮ್ಮತಿ ಅದಂಗೈತೆ ನಿಮ್ಮ ಪಕ್ಷದ ಶಾಸಕರಿಗೆ. ಎಲ್ಲ ನೀವು ಅವ್ರಿಗೆ ಕೇಳಬೇಕು. ನಿಮ್ಮನ್ನ ಕೇಳಬೇಕು. ನಮ್ಮ ಉತ್ತರ ಏನದಂದ್ರ ಆಯ್ತು ಕೇಳಿ ನಮ್ಮ ಉತ್ತರ ಏನಿದಕ್ಕಂದ್ರ ಅವ್ರು ಮಾಡ್ಬೇಕಾಗ್ಯದ ಮಾಡ್ತಾರ. ಇಷ್ಟು ದಿವಸ ಮಾಡಿಲ್ಲ. ಇಲ್ಲ ಅವ್ರು ಯಾರು ಅಲ್ಲ, ಎಲ್ಲ ನಮ್ಮ ಶಾಸಕರು ಸಚಿವರದು ಒಂದು ಕಾಂಗ್ರೆಸ್ ಪಕ್ಷದಿಂದವ್ರು ಎಲ್ಲ ಜಾತ್ಯತೀತ ನಿಲುವು ಉಳ್ಳವರು, ಯಾರ್ದು ಸಪೋರ್ಟ್ ಇಲ್ಲ. ಯಾರು ಕೂಡ ಬಸನಗೌಡರಿಗಿಂತ ಮಾತಾಡ್ರಂತ ಯಾರು ಹೇಳೋದಿಲ್ಲ. ಅದು ತಪ್ಪು ತಿಳ್ಕೊಡಿರಿ ನೀವು. ಆ ಥರ ಯಾರೂ ಹೇಳೋದಿಲ್ಲ, ಅದನ್ನು ಯಾರೂ ಒಪ್ಪಂಗೂ ಇಲ್ಲ. ಅದು ಕ್ರಮ ಆಗೋದ್ರೊಳಗೆ ಈಗ ಏನು ನೋಡ್ತೀರಿ, ಕ್ರಮ ಆಯ್ತಾ ಅರ್ಜೆಂಟ್ ಆಯ್ತು ಅಂದ್ರೆ ಇಟ್ಟು ಅರ್ಜೆಂಟ್ ಮಾಡಿದ್ರು ವಿರೋಧ ಪಕ್ಷದವ್ರ ಮ್ಯಾಗ ನೋಡಿರಲ್ಲ, ರಾಜ್ಯ ತುಂಬ ವಿರೋಧ ಪಕ್ಷದವ್ರ ಮ್ಯಾಗ ಎಲ್ಲರ ಮ್ಯಾಗ FIR ಹಾಕೋತ ಅಡ್ಡಾಡತ್ತಾರ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಹಿಂಗೆ ಮಾಡತ್ತಾರ. ಒಂದು ಸ್ವಲ್ಪ ಸಮಯ ಬೇಕಲ್ಲ, ಅದಕ್ಕೆ ಎಲ್ಲದಕ್ಕೂ ಒಂದು ಸಮಯ ಬೇಕಲ್ಲ. ನೋಡ್ರಿ ಏನಾಗಿದೆ ಅಂದ್ರೆ ಏನೂ ಮಾಡಿಲ್ಲ, ಇದು ಮುಸ್ಲಿಂ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ. ಹಾಕಿದ ತಕ್ಷಣ ಏನಂತ ಇಷ್ಟು ಅರ್ಜೆಂಟ್ ಮಾಡಿದ ಕೂಡಲೇ ಮುಸ್ಲಿಂ ಸರ್ಕಾರ ಏನೂ ಮಾಡಿಲ್ಲ, ಮುಸ್ಲಿಮರಿಗೆ ಏನೂ ಆಗಿಲ್ಲ, ಮುಸ್ಲಿಮರು ಅಲ್ಲಿ ಅದಾರ. ಮತ್ತು ಮುಸ್ಲಿಮರು ಮತ ನೀಡಿದ್ದು ಒಂದು ಸ್ಪಷ್ಟ ಪರಿಸ್ಥಿತಿ. ನಾನು ನಿಮಗೆ ಇವ್ರೇನ್ರಿ ಗಾಡಿ ಗೋಡ ಅಧಿಕಾರ ಮತ್ತೊಂದು ಕೊಡ್ತಾರೆ, ಊಟಕ್ಕೆ ಹಾಕ್ತಾರೆ, ಹೊಟ್ಟಿ ನೋಡ್ತಾರೆ, ಬೆನ್ನ ನೋಡ್ತಾರೆ ಅಲ್ಲ. ಈ ದೇಶದ ಸಂವಿಧಾನ ಉಳಿಸ್ಬೇಕು, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸ್ಬೇಕು, ಈ ದೇಶದಲ್ಲಿ ಒಳ್ಳೆ ಆಡಳಿತ ಬರಬೇಕು, ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಬರಲಿ, ಎಲ್ಲ ಸುಭಿಕ್ಷೆಯಿಂದ ನಡೀಲಿ ಅಂತ ತಿಳ್ಕೊಂಡು ಕಾಂಗ್ರೆಸ್ ತಂದರ ಹೊರತಾಗಿ ಮುಸ್ಲಿಮರು ಯಾವುದೇ ತಮ್ಮ ಸ್ವಾರ್ಥ ಇಟ್ಟುಕೊಂಡು ಅವರು ಪ್ರಜಾಪ್ರಭುತ್ವ ನಡೀತಾರೆ, ಅವ್ರು ದುಡಿತಾರೆ, ಅವ್ರು ಬದುಕ್ತಾರೆ. ಅವ್ರಿಗೆ ಇವ್ರು ಏನು ಮಾಡೋದು ಬೇಕಾಗಿಲ್ಲ. ಎದಕ್ಕೆ ತಂದಾರ ಅಂದ್ರೆ ದೇಶದ ಹಿತಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರವನ್ನು ತಂದಿದ್ದಾರೆ.